ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ದಾಖಲಾತಿ ಪ್ರಾರಂಭ. ಚಿಂತಾಮಣಿ ನಗರದ ಎಂಜೆ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ 2026-27ನೇ ಸಾಲಿನ ಪ್ರೀಸ್ಕೂಲ್, LKG, UKG 1ನೇ ತರಗತಿಯಿಂದ 9ನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ. ನಮ್ಮಲ್ಲಿ ಯೋಗ, ಕರಾಟೆ, ಡ್ಯಾನ್ಸ್, ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ. ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್, ಅಡ್ವಾನ್ಸ್ ಕಂಪ್ಯೂಟರ್ ಲ್ಯಾಬ್, ಡಿಜಿಟಲ್ ಕ್ಲಾಸ್ ರೂಮ್, ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗೆ ವಿಶೇಷವಾದ ಗಮನವನ್ನು ನೀಡಲಾಗುವುದು. ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು. ಒಮ್ಮೆ ಭೇಟಿ ಕೊಡಿ. ಪ್ರಗತಿ ಸಂಯುಕ್ತ ಪ್ರೌಢಶಾಲೆ, ಎಂಜೆ ರಸ್ತೆ, ಚಿಂತಾಮಣಿ. ಹೆಚ್ಚಿನ ವಿವರಗಳಿಗೆ 8772776567 ಮತ್ತು 9164976866 ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸುವುದು. ಎಂ.ಕಾಂ ರ್ಯಾಂಕ್ ವಿದ್ಯಾರ್ಥಿನಿಯನ್ನು ಸನ್ಮಾನಿಸಿದ ಮಾಜಿ ಸಂಸದರು ಮತ್ತು ಮಾಜಿ ಶಾಸಕರು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಇತ್ತೀಚೆಗೆ ನಡೆಸಿದ ಎಂ.ಕಾಂ ಸ್ನಾತಕೋತ್ತರ ಪದವಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಸರ್ಕಾರಿ ಮಹಿಳಾ ಕಾಲೇಜಿನ ವಿದ್ಯಾರ್ಥಿನಿ ಡಿ. ಅಂಜಲಿ ವಿಶ್ವವಿದ್ಯಾಲಯದ ಮಟ್ಟದಲ್ಲಿ 2ನೇ ರ್ಯಾಂಕ್ ಗಳಿಸಿದ ವಿದ್ಯಾರ್ಥಿನಿಯನ್ನು ಬಿಜೆಪಿ ಮತ್ತು JDS ಮುಖಂಡರು ಅವರ ನಿವಾಸಕ್ಕೆ ತೆರಳಿ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಚಿಂತಾಮಣಿ ನಗರದ GNR ಬಡಾವಣೆಯ ಹಳೆ LIC ಕಚೇರಿಯ ಪಕ್ಕದ ರಸ್ತೆಯಲ್ಲಿ ವಾಸವಾಗಿರುವ APMC ಮಾರುಕಟ್ಟೆಯ ವ್ಯಾಪಾರಿ ದಯಾನಂದ ಸಾಗರ್ ಅವರ ಮನೆಗೆ ತೆರಳಿದ ಕೋಲಾರದ ಮಾಜಿ ಸಂಸದ S. ಮುನಿಸ್ವಾಮಿ, ಮಾಜಿ ಶಾಸಕ M. ಕೃಷ್ಣಾರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಮುಖಂಡ GN ವೇಣುಗೋಪಾಲ್ರವರು 2ನೇ ರ್ಯಾಂಕ್ ಪಡೆದ ಡಿ. ಅಂಜಲಿಯವರನ್ನು ಆತ್ಮೀಯವಾಗಿ ಶಾಲು ಓದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಸನ್ಮಾನಿಸಿ ಅಭಿನಂದನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ JDS ಮುಖಂಡರಾದ ಗುಡಿಯ ಶ್ರೀನಿವಾಸ ರೆಡ್ಡಿ, GK ಮಧು, ಕೌನ್ಸಿಲರ್ SN ವೆಂಕಟೇಶ್, ದೇವಳಂ ಶಂಕರ್ ಹಾಗೂ ಬಿಜೆಪಿ ಪಕ್ಷದ ಇತರೆ ಹಲವಾರು ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಡಿ. ಅಂಜಲಿ ಅನ್ನುವಂಥ ಹೆಣ್ಣು ಮಗಳು ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಏನಿದೆ ಸರ್ಕಾರಿ ಮಹಿಳಾ ಕಾಲೇಜಿನಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ರಾಜ್ಯದಲ್ಲೇ 2ನೇ ರ್ಯಾಂಕ್ ಬಂದಿದೆ. ಹಾಗಾಗಿ ಮೊದಲನೇದಾಗಿ ಹೆಣ್ಣುಗೆ ಮತ್ತು ಅಭಿನಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಕುಟುಂಬದಲ್ಲಿ ಕೂಡ ಅವರ ತಂದೆ, ತಾಯಿ, ಅವರ ಸಹೋದರರೆಲ್ಲರೂ ಕೂಡ ಮಗುವಿನ ವಿದ್ಯಾಭ್ಯಾಸಕ್ಕಾಗಿ ಹೆಚ್ಚು ಕಾಳಜಿ ವಹಿಸಿ, ಜಾಗೃತಿ ವಹಿಸಿ ಇವತ್ತು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಂದಿರತಕ್ಕಂಥದ್ರಿಂದ ಇದು ನಮ್ಮ ಚಿಂತಾಮಣಿಗೂ ಕೂಡ ಒಂದು ಗೌರವ ಬಂದಿದೆ. ನಮ್ಮ ಜಿಲ್ಲೆಗೆ, ತಾಲೂಕಿಗೆ, ಜಿಲ್ಲೆಗೆ, ಕರ್ನಾಟಕ ರಾಜ್ಯಕ್ಕೆ ಇದು 2ನೇ ರ್ಯಾಂಕ್ ಬಂದಿರೋದ್ರಿಂದ ಇದು ನಮ್ಮ ಚಿಂತಾಮಣಿ ಇವತ್ತು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಹೆಸರಾಗಿದೆ. ಹಾಗಾಗಿ ನಮಗೆಲ್ಲರಿಗೂ ಕೂಡ ಈ ಕ್ಷೇತ್ರದಲ್ಲಿ ನಾವು ಪ್ರತಿನಿಧಿಸಿ, ಈ ಕ್ಷೇತ್ರದಲ್ಲಿ ಜನರ ಒಂದು ವಿಶ್ವಾಸವನ್ನು ಗಳಿಸಿ ಇವತ್ತು ನಮಗೆಲ್ಲರಿಗೂ ಕೂಡ ಈ ಮಗು ತಂದಿರೋದ್ರಿಂದ ಇವತ್ತು ರ್ಯಾಂಕ್ ಪಡ್ಕೊಂಡಿರೋದ್ರಿಂದ ನಮಗೆಲ್ಲರಿಗೂ ಕೂಡ ಭಾಳ ಸಂತಸ ತಂದಿದೆ. ಹಾಗಾಗಿ ಮತ್ತೊಮ್ಮೆ ಅವರಿಗೆ ಮತ್ತು ಕುಟುಂಬಕ್ಕೆ ಅಭಿನಂದನೆಗಳನ್ನು ಕೊಡಲಿಕ್ಕೆ ನಾನು ಬಯಸ್ತೇನೆ. ಚಿಂತಾಮಣಿ ಗ್ರಾಮದ ನಮ್ಮ ದಯಾಣ್ಣವ್ರ ಮಗಳು ಡಿ. ಅಂಜಲಿ ನಾರ್ತ್ ಯೂನಿವರ್ಸಿಟಿಯಲ್ಲಿ ಎಂ.ಕಾಮ್ನಲ್ಲಿ ಈ ರಾಜ್ಯಕ್ಕೆ 2ನೇ ರ್ಯಾಂಕ್ ಬಂದು ಅವರ ಕುಟುಂಬದ ಗೌರವ ಮತ್ತು ನಮ್ಮ ಚಿಂತಾಮಣಿಯ ಗೌರವವನ್ನು ಇಡೀ ರಾಜ್ಯದಲ್ಲಿ ಎಲ್ಲರಿಗೂ ಚಿಂತಾಮಣಿಯಲ್ಲಿ ಅಂಜಲಿ 2nd ರ್ಯಾಂಕ್ ಅಂದ ತಕ್ಷಣವೇ ಚಿಂತಾಮಣಿಯಲ್ಲಿ ಈ ಥರ ರ್ಯಾಂಕ್ ಪಡೆದಿರ್ತಕ್ಕಂಥವ್ರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಅಂಜಲಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಆ ವಿದ್ಯಾಭ್ಯಾಸದಲ್ಲಿ IRS ಆಗಲಿ, ನಮ್ಮಲ್ಲಿ ಕೋಲಾರ ಏನು ಅಖಂಡ ಜಿಲ್ಲೆ ಇತ್ತು, IAS IPS ಅಲ್ಲೆಲ್ಲ ನೀವು ನೋಡಿದ್ದೀರಿ. ನಮ್ಮಲ್ಲಿ IAS ಅಲ್ಲೂ ಫಸ್ಟ್ ರ್ಯಾಂಕ್ ಬಂದಿದ್ದು ಇದೆಲ್ಲ. ಅದೇ ರೀತಿಯಲ್ಲಿ ನಮ್ಮ ಹೆಣ್ಮಕ್ಳು ಇವತ್ತು ಏನು 33% ರಿಸರ್ವೇಷನ್ ಅನ್ನೋ ಲೆಕ್ಕಾಚಾರದಲ್ಲಿದೆ. ಅದನ್ನು ನೋಡಿದಾಗ ಹೆಣ್ಮಕ್ಳು ರಾಷ್ಟ್ರಪತಿ ಇವತ್ತು ನಮ್ಮಲ್ಲಿ ದ್ರೌಪದಿ ಮುರ್ಮು ಹೆಣ್ಮಕ್ಳು ಆ ಮಟ್ಟಕ್ಕೆ ಉನ್ನತ ಸ್ಥಾನಕ್ಕೆ ಹೋಗಬೇಕು. ಅದಕ್ಕೋಸ್ಕರ ಅವ್ರ ತಂದೆ ತಾಯಿಯ ಏನು ಕುಟುಂಬದವರ ಏನು ಬೆಂಬಲ ಯಾವ ಥರ ಇತ್ತು, ಮುಂದೇನೂ ಅದೇ ಥರ ಇರುತ್ತೆ. ನಮ್ಮದೂ ಬೆಂಬಲ, ನಾವೂ ಎಲ್ಲರೂ, ನಾವಾಗಲಿ, ಕೃಷ್ಣಾರೆಡ್ಡಿ ಅಣ್ಣವರಾಗಲಿ, ನಮ್ಮ ವೇಣುಗೋಪಾಲ್ ಅಣ್ಣವರಾಗಲಿ, ಎಲ್ಲರೂ ನಿಮ್ಮ ಜೊತೆ ನಾವು ಇರ್ತೀವಿ. ನೀವು ಯಾವುದೇ ರೀತಿಯಾದಂಥ ವಿದ್ಯಾಭ್ಯಾಸಕ್ಕೆ ಏನೇ ಬೇಕು ಅಂದರೆ ನಾವು ಸಹಾಯ ಮಾಡೋದಕ್ಕೆ ರೆಡಿ ಇರ್ತೀವಿ.
ನೀವು ಇನ್ನೂ ಚೆನ್ನಾಗಿ ಓದಿ ನಮ್ಮ ಚಿಂತಾಮಣಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಕೋಲಾರ ಕರ್ನಾಟಕದ ಕೀರ್ತಿಯನ್ನು ಭಾರತ ಮಟ್ಟದಲ್ಲಿ ಇನ್ನೂ ಯಶಸ್ಸಿನ ಬೆಳೆಸಬೇಕು ಅಂತ ಹೇಳಿ ನಾನು ಮಗಳಾದಂಥ ಡಿ ಅಂಜಲಿ ಇವತ್ತು ಉನ್ನತ ವ್ಯಾಸಂಗದಲ್ಲಿ ಸೆಕೆಂಡ್ನೇ ರ್ಯಾಂಕ್ ಆಗಿ ಈ ಚಿಂತಾಮಣಿ ನಗರಕ್ಕೆ ರಾಜ್ಯಕ್ಕೆ ಹೆಸರು ತಂದಿರ್ತಾರೆ. ಅವರ ಮುಂದಿನ ವಿದ್ಯಾಭ್ಯಾಸನ ಆಗಲಿ ಈ ರಾಜ್ಯಕ್ಕೆ ಹೆಸರು ತರುವಂಥದ್ದು ಮುಂದೆ ಆಗಲಿ, IAS KAS ಇದಕ್ಕೆಲ್ಲ ಅಟೆಂಡ್ ಆಗಲಿ. ಇವತ್ತು ಅವ್ರ ಕುಟುಂಬಕ್ಕೆ ಒಳ್ಳೇದು ಮಾಡಲಿ, ದೇವರ ಆರೋಗ್ಯ ಎಲ್ಲ ನೀಡಿ ಐಶ್ವರ್ಯವಾಗಲಿ ಅಂತ ಮೂಲಕ ಸರ್